ನಾಗರಾಜ ಶಾಸ್ತ್ರಿಗಳು ಬಹಳ ಮುಗ್ಧ ಸ್ವಭಾವದವರು. ಎಲ್ಲರ ಕಷ್ಟವನ್ನ ನಿವಾರಣೆ ಮಾಡುವಂತ ಶಕ್ತಿ ನಿನ್ನಿಂದ ನಾವು ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡವರು ನಿತ್ಯ ಪೂಜೆ ಹವನವನ್ನ ಮಾಡಿ ಒಂದು ಶಕ್ತಿಯನ್ನ ಸಂಪಾದನೆ ಮಾಡಿದರೆ ಬಹಳಷ್ಟು ಜನನ್ನ ನಾನು ಇವತ್ತು ಮಾತನಾಡಿಸಿದ್ದು ಉಂಟು. ಕೆಲವರು ಕೇಳಿದಾಗ ಅವರೆಲ್ಲರೂ ಒಂದೊಂದು ರೀತಿಯಾಗಿ ಹೇಳಿದ್ರು, ಎಷ್ಟು ನನ್ನ ಬದುಕಲ್ಲಿ ಸುಧಾರಣೆ ಆಗಿದೆ ಅಂತ. ನಿಜಕ್ಕೂ ಇದು ಅಕ್ಷರ ಸಹ ಸತ್ಯ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರುನ್ ಯದ್ಭಾಸಾ ಭಾಸತೆ ವಿಶ್ವಂ ಯತ್ಸುಕೇನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿಯ ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠದಲ್ಲಿ ಆಷಾಢ ಮಾಸದ ನಿಮಿತ್ತವಾಗಿ ಕೊನೆಯ ಭಾಗವಾಗಿರುವಂಥ, ಆಷಾಢ ಮುಗಿದು ಶ್ರಾವಣಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಶಕ್ತಿ ದೇವತೆಯಾದಂತಹ ಶ್ರೀ ಭದ್ರಕಾಳಿ ತಾಯಿಯನ್ನು ಇವತ್ತು ಹೋಮ ಹವನಾದಿಗಳಿಂದ ಪೂಜಿಸಿ ರುದ್ರಾಭಿಷೇಕದೊಂದಿಗೆ ತಾಯಿ ದೇವಿಯ ಅಲಂಕಾರವನ್ನು ಮಾಡಿ ಇವತ್ತು ಎಲ್ಲ ಭಕ್ತ ಸಮೂಹಕ್ಕೆ ಆಶೀರ್ವಾದ ಮಾಡುವಂಥ ಈ ಒಂದು ಶುಭ ಪರ್ವಕಾಲದಲ್ಲಿ ಈ ಕ್ಷೇತ್ರದ ಬಗ್ಗೆ ನಾನು 2 ಮಾತುಗಳನ್ನು ಅಷ್ಟೇ ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕ್ಷೇತ್ರ ಸುಮಾರು 20 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂಥ ಒಂದು ಪವಿತ್ರ ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದಲ್ಲಿ ಬರುವಂಥ ಸದ್ಭಕ್ತ ಮಹಾಶಯರಿಗೆ ಅವರ ಎಲ್ಲ ಕಷ್ಟಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ನಾಗರಾಜ ಶಾಸ್ತ್ರಿಗಳು ಬಹಳ ನಿಷ್ಪಕ್ಷಪಾತವಾಗಿ ಆ ಭಗವಂತನ ತಾಯಿಯಲ್ಲಿ ಹರಕೆ ಮಾಡಿಕೊಂಡು ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ಸೌಭಾಗ್ಯ ಅವರಿಗೆ ಒದಗಿ ಬಂದಿದೆ. ಪ್ರತಿ ವರ್ಷದಂತೆ ಆಷಾಢದ ಮಾಸದಲ್ಲಿ ಈ ಭದ್ರಕಾಳಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮತ್ತು ವಿಶೇಷವಾದ ಹೋಮ, ವಿಶೇಷವಾದ ಒಂದು ಪೂಜೆಯನ್ನ ಭಕ್ತರ ಸಂಕಲ್ಪ ಅಧಿವೇಗದಲ್ಲಿ ಪರಿಹಾರ ಸಿಗಲಿ ಅಂತೇಳಿ ಅಮ್ಮನವರ ಸಂಕಲ್ಪದಂತೆ ಪ್ರತಿ ಆಷಾಢದ ಮಾಸದಲ್ಲಿ ಕೊನೆಯ ಅಂದರೆ ಭೀಮನ ಅಮಾವಾಸ್ಯೆಯ ಒಂದು ವಿಶೇಷತೆ 3 ದಿನ ಕಾಲ ವಿಶೇಷವಾಗಿ ಕ್ಷೇತ್ರದಲ್ಲಿ ಪೂಜಾ ಹೋಮ ಯಜ್ಞಗಳನ್ನು ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಈ ವರ್ಷ ಸಹ ತುಂಬ ವರ್ಷಗಳಿಂದ ಅಮ್ಮನವರ ಸ್ಥಾಪನೆ ಆದ ಕಾಲದಿಂದ ಸಹ ಇದುವರೆಗೂ ಆಷಾಢದ ಮಾಸದ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸಿ ಅಮ್ಮನವರಿಗೆ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ಅಮ್ಮನವರಿಗೆ ಮಹಾಸಂಕಲ್ಪವನ್ನು ಮಾಡಿ ಪೂಜೆ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಇದೇ ಆಷಾಢದ ಕೊನೆಯ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಭದ್ರಕಾಳಿ ಶಕ್ತಿಪೀಠದಲ್ಲಿ 22ನೇ ತಾರೀಕು, 23, 24ನೇ ತಾರೀಕು ಇದೇ ತಿಂಗಳು ಈ 3 ದಿನ ಕಾಲ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ಮತ್ತೆ ಹೋಮ ಹವಗಳನ್ನು
ಮಾಡಿರುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ 22ನೇ ತಾರೀಕು ಬೆಳಗ್ಗೆ ಗಂಗೆ ಪೂಜೆ ಆದ ನಂತರ ಆಲಯ ಪ್ರವೇಶ ಆಗಿ ಪುಣ್ಯಾಹ ಆಗಿ ಚಂಡಿಕಾ ದೇವಿಯ ಕಳಶಾರಾಧನೆ, ಚಂಡಿಕಾ ಮಂಡಲಾರಾಧನೆ ಮತ್ತೆ ಚಂಡಿಕಾ ಯಾಗ, ಚಂಡಿ ಪಾರಾಯಣ, ಹೋಮವನ್ನ ಮಾಡಿ ಸುಮಾರು 13 ಅಧ್ಯಾಯ ಚಂಡಿಕಾ ಪಾರಾಯಣವನ್ನ ಮಾಡಿ ಹೋಮವನ್ನ ಮಾಡಿ ಅಮ್ಮನವರಿಗೆ ಪೂರ್ಣಾವತಿಯನ್ನು ಕೊಟ್ಟು ಮಹಾಸಂಕಲ್ಪವನ್ನ ಮಾಡಿ ಇಡೀ ಜಗತ್ತಿಗೆ ಲೋಕ ಕಲ್ಯಾಣವಾಗಲಿ, ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ಆ ದೇವಿಯ ಅಷ್ಟ ಐಶ್ವರ್ಯನ ಕೊಡ್ಲಿ ಅಂತೇಳಿ ಮಹಾಸಂಕಲ್ಪವನ್ನ ಮಾಡಿ ಪೂರ್ಣಾವತಿ ಕೊಡುವಂಥದ್ದು ಬಹಳಷ್ಟು ವಿಶೇಷ ಮಹಾಚಂಡಿಯಾಗ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿಯನ್ನ ಪಡಿಸುವ ನಿಟ್ಟಿನಲ್ಲಿ ನಾಗರಾಜ್ ಶಾಸ್ತ್ರಿಗಳವರು ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಿತ್ಯ ದಾಸೋಹದ ವ್ಯವಸ್ಥೆಯನ್ನ, ಯಾವುದೇ ಒಂದು ದೇವಸ್ಥಾನ ಆಗಲಿ, ಒಂದು ಕ್ಷೇತ್ರ ಆಗಲಿ, ಒಂದು ಮಠ ಆಗಲಿ, ಒಂದು ಮಂದಿರ ಆಗಲಿ, ಆ ಕ್ಷೇತ್ರ ಬೆಳಿಬೇಕಂತಂದ್ರೆ ಅಲ್ಲಿ ದಾಸೋಹದ ವ್ಯವಸ್ಥೆಯನ್ನ ಇರಬೇಕು. ಅಂತಹ ಮಹಾದಾಸೋಹವನ್ನ ಪ್ರತಿದಿನ ಬಂದಂಥವರಿಗೆ ಎಲ್ಲರಿಗೂ ಸಾವಿರಾರು ಜನ ದಾಸೋಹವನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಕಣ್ಣಾರ ಕಂಡಾಗ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾವ ರೀತಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ನಿಜಕ್ಕೂ ಬರುವಂಥದ್ದು ಎಲ್ಲ ಭಕ್ತರ ಸಹಯೋಗದೊಂದಿಗೆ ನಾಗರಾಜ್ ಶಾಸ್ತ್ರಿಗಳು ಬಹಳ ಮುಗ್ಧ ಸ್ವಭಾವದವರು. ಆ ಮುಗ್ಧ ಸ್ವಭಾವದ ನಾಗರಾಜ್ ಶಾಸ್ತ್ರಿಗಳು ಆ ದೇವರಲ್ಲಿ, ತಾಯಿಯಲ್ಲಿ ಹರಕೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರ ಕಷ್ಟವನ್ನ ನಿವಾರಣೆ ಮಾಡುವಂಥ ಶಕ್ತಿ ನಿನ್ನಿಂದ ನಾವು ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ಅವರು ನಿತ್ಯ ಪೂಜೆ ಹವನವನ್ನು ಮಾಡಿ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿದರೆ ಆ ಶಕ್ತಿಯ ಸಂದೇಶ ಇವತ್ತು ಎಲ್ಲರ ಕಷ್ಟಗಳು ನಿವಾರಣೆ ಆಗ್ತಾ ಇದೆ. ಬಹಳಷ್ಟು ಜನನ ನಾನು ಇವತ್ತು ಮಾತನಾಡಿಸಿದ್ದು ಉಂಟು. ಕೆಲವರು ಕೇಳಿದಾಗ ಅವರೆಲ್ಲರೂ ಒಂದೊಂದು ರೀತಿಯಾಗಿ ಹೇಳಿದರು. ಇಲ್ಲಿ 4 ವಾರದಿಂದ ಬಂದಿದ್ದೀನಿ, ಎಷ್ಟೋ ನನ್ನ ಬದುಕಲ್ಲಿ ಸುಧಾರಣೆ ಆಗಿದೆ ಅಂತೇಳಿ. ನಿಜಕ್ಕೂ ಇದು ಅಕ್ಷರಶಃ ಸತ್ಯ. ಕಾರಣ ಇಷ್ಟೇ, ದೇವನೊಬ್ಬ ನಾಮಾಲವು. ಆ ದೇವಿಯನ್ನ ಎಲ್ಲರೂ ನಂಬಿ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಆ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಈ ಕ್ಷೇತ್ರ ಅಂತ ಒಂದು ಮಹಿಮೆಯನ್ನ ಆ ತಾಯಿ ಮಾಡಿಕೊಂಡು ಇವತ್ತು ಎಲ್ಲ ಭಕ್ತ ಸಮೂಹವನ್ನ ತನ್ನೆಡೆ ಸೆಳೆದುಕೊಳ್ಳುವಂತ ಒಂದು ಶಕ್ತಿ ಆ ತಾಯಿಯಲ್ಲಿರುವುದರಿಂದ ಈ ಸಹಸ್ರಾರು ಜನ ಹರಿದು ಬರ್ತಾ ಇರುವುದು ನೋಡಿದಾಗ ನಿಜಕ್ಕೂ ನನಗೆ ಪರಮಾಶ್ಚರ್ಯ ಆಯಿತು. ಮಹಾಚಂಡಿಯಾಗ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತದ್ದು. ಆ ಚಂಡಿಯಾಗದಲ್ಲಿ 13 ಅಧ್ಯಾಯದಲ್ಲಿ ಅಮ್ಮನವರಿಗೆ ಮಹಾ ಹೋಮ ಸಂಕಲ್ಪವನ್ನ ಮಾಡಿ ಅದಾದ ನಂತರ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಆ ಚಂಡಿಯಾಗದಲ್ಲಿ ಭಾಗವಹಿಸಿದಾಗ ನಮ್ಮಲ್ಲಿರುವಂತ ಸಮಸ್ಯೆಗಳು, ಯಾವುದೋ ಜನ್ಮದಿಂದ ಬಂದಿರುವಂತ ಸಮಸ್ಯೆಗಳು, ಯಾವುದೇ ಒಂದು ತೊಂದರೆ ಆಗಿದ್ರೂ ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಆ ಚಂಡಿಯಾಗದಲ್ಲಿ ಅಷ್ಟು ಉತ್ತಮವಾದ ಒಂದು ಶಕ್ತಿ ಇರುವಂಥದ್ದು ವಿಶೇಷ. ಹಾಗಾಗಿ 2ನೇ ದಿವಸ ಅಂದ್ರೆ 23ನೇ ತಾರೀಕು ಬುಧವಾರ ಮಹಾರುದ್ರನಿಗೆ ರುದ್ರಾಭಿಷೇಕ ಮಾಡಿ ಕಳಶಾರಾಧನೆ ಮಾಡಿ ಅದಾದ ನಂತರ ರುದ್ರಮಂಡಲ ಪೂಜೆಯನ್ನು ಮಾಡಿ ಮಹಾರುದ್ರ ಯಾಗವನ್ನ ಮಾಡಿ ಪೂರ್ಣಾವತಿ ಕೊಡುವಂಥದ್ದು ಬಹಳಷ್ಟು ವಿಶೇಷ. ಮಹಾರುದ್ರ ಅಂತಂದ್ರೆ ಶಿವ ಅಂತಂದ್ರೆ ಮಹಾರುದ್ರ. ಆ ರುದ್ರನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಮಹಾಸಂಕಲ್ಪವನ್ನ ಮಾಡಿ, ರುದ್ರಯಾಗ ಅಂತಂದ್ರೆ ಅಕಾಲ ಮೃತ್ಯು, ಮಧ್ಯದಲ್ಲಿ ಬರುವಂತ ಗಂಡಾಂತರಗಳು, ಆರೋಗ್ಯ ಸಮಸ್ಯೆಗಳು ಮತ್ತೆ ದಾಂಪತ್ಯದಲ್ಲಿ ಸಮಸ್ಯೆಗಳಿರುವಂತದ್ದು, ಯಾವುದೇ ಒಂದು ವಾಮಾಚಾರ ಆಗಿದ್ರು ಸಹ ಆ ರುದ್ರಯಾಗದಲ್ಲಿ ಭಾಗವಹಿಸಿದ ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ವಿಶೇಷ. ಹಾಗಾಗಿ ರುದ್ರಯಾಗದ ನಂತರ ಪೂರ್ಣಾವತಿ ಕೊಟ್ಟು ಮಹಾಮಂಗಳಾರತಿ ಮಾಡುವಂಥದ್ದು ವಿಶೇಷ. ಹಾಗಾಗಿ ಪ್ರತಿ ವರ್ಷದಂತೆ ಭೀಮನ ಅಮಾವಾಸ್ಯೆ ಇಂದಿನ ದಿವಸ ಈ ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಅಂದ್ರೆ ಪಾರ್ವತಿಯ ಪರಮೇಶ್ವರ ಕಲ್ಯಾಣೋತ್ಸವ ಮಾಡುವಂತ ಒಂದು ಪುಣ್ಯ ಅವಕಾಶ ಸಿಗಿರುವಂತದ್ದು ಈ ಕ್ಷೇತ್ರದಲ್ಲಿ.
ಬುಧವಾರ 23ನೇ ತಾರೀಕು ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿದ್ದು 11 ಗಂಟೆಯವರೆಗೂ ಗಿರಿಜಾ ಕಲ್ಯಾಣೋತ್ಸವ ನಡೆಯಿತು ಲೋಕ ಕಲ್ಯಾಣಕ್ಕಾಗಿ. ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಇಂತಹ ಒಂದು ಪವಿತ್ರವಾದಂಥ ಕ್ಷೇತ್ರ ನಿರ್ಮಾಣ ಆಯ್ತಲ್ಲ, ಇದು ಮುಂದೊಂದು ದಿನ ನಿಜಕ್ಕೂ ಈ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ದೊಡ್ಡ ಕ್ಷೇತ್ರವಾಗಿ ಪರಿಣಮಿಸ್ತದೆ. ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ನಿತ್ಯ ದಾಸೋಹ ನಡೆಯುವಂಥ ಒಂದು ಪವಿತ್ರ ಕ್ಷೇತ್ರ ಇದಾಗ್ತದೆ ಅಂತೇಳಿ ನಾನಾದರೂ ಭಾವನೆ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ನಾಗರಾಜ್ ಶಾಸ್ತ್ರಿಗಳು, ಅವರ ಕುಟುಂಬದ ಎಲ್ಲ ಸದಸ್ಯರು, ನಿಜಕ್ಕೂ ಅವರ ತಂದೆಯವರು ಇಳಿಯ ವಯಸ್ಸಿನಲ್ಲಿ ಸಾವಿರಾರು ಜನರ ಸೇವೆ ಮಾಡ್ತಾ ಇದ್ದಾರಲ್ಲ, ಆ ಒಂದು ಅದನ್ನು ನೋಡಿ ನಿಜಕ್ಕೂ ನನಗೆ ಆಶ್ಚರ್ಯ ತಂತು. ಆ ಇಳಿಯ ವಯಸ್ಸಿನಲ್ಲಿ ಅವರಿಗೆ ಆ ಶಕ್ತಿ ಭಗವಂತ ತಾಯಿ ಕೊಟ್ಟಿದ್ದಾಳೆ ಅನ್ನೋ ಒಂದು ನನಗೆ ನಂಬಿಕೆ ನಿಜವಾಗೂ ಬಂದಿದೆ. ಈ ಕ್ಷೇತ್ರ ಅಷ್ಟೇ ಪವಿತ್ರವಾದಂಥ ಕ್ಷೇತ್ರ ಅಂತೇಳಿ ನಿಜಕ್ಕೂ ನಾವೆಲ್ಲರೂ ನಂಬಿ ಇವತ್ತು ನಮ್ಮ ಕಷ್ಟಗಳನ್ನು ಸಹ ಆ ತಾಯಿಯಲ್ಲಿ ಅರಕೆ ಮಾಡಿಕೊಂಡು ಹೋಗುವಂಥ ಒಂದು ಸುವರ್ಣ ಅವಕಾಶ ಈ ಅಮಾವಾಸ್ಯೆಗೆ, ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಇವತ್ತು ನಮ್ಮನ್ನು ಆಹ್ವಾನ ಮಾಡಿದ್ರು. ನಾಗಲಾಪುರದ ಶ್ರೀಗಳು ಬರುವವರಿದ್ದಾರೆ, ಮತ್ತೆ ಗುಮ್ಲಾಪುರದ ಶ್ರೀಗಳು ಬರುವವರಿದ್ದಾರೆ. ಇವರೆಲ್ಲರನ್ನು ಕರೆದು ಇವತ್ತು ಬಹಳ ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಮಂಗಳಾಶೀರ್ವಾದ ಈ ಸಮಸ್ತ ಜನರಿಗೆ ಲಭ್ಯ ಆಗಲಿ. ಆ ತಾಯಿ ಕೃಪಾಶೀರ್ವಾದಕ್ಕೆ ಭಾಜನರಾದಂಥ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ನಾಗರಾಜ್ ಶಾಸ್ತ್ರಿಗಳಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಅಂತೇಳಿ ನಾನು ಹಂಬಲವನ್ನು ವ್ಯಕ್ತಪಡಿಸ್ತೀನಿ ತಾಯಿಯಲ್ಲಿ. ಮತ್ತು ಇವತ್ತೇನು 100 ಅಡಿ 99 ಅಡಿ ವಿಗ್ರಹವನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ನಿಜಕ್ಕೂ ಅದು ಕೋಟಿಗಟ್ಟಲೆ ಬಾಳುವಂಥದ್ದು. ಅಷ್ಟು ಶಕ್ತಿ ಮೀರಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ತನು ಮನ ಧನ ಹರಿದು ಬರಲಿ, ಆ ಕಾರ್ಯ ಯಶಸ್ವಿಯಾಗಿ ಆಗಲಿ, ಮುಂದಿನ ಭೀಮನ ಅಮಾವಾಸ್ಯೆಯೊಳಗಡೆ ಅದು ಪರಿಪೂರ್ಣತೆ ಹೊಂದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಬೆಳಗ್ಗೆ ಅಂದ್ರೆ ಭೀಮನ ಅಮಾವಾಸ್ಯೆ 24ನೇ ತಾರೀಕು ಕ್ಷೇತ್ರದಲ್ಲಿ ವಿಶೇಷವಾದ ಅಮ್ಮನವರಿಗೆ ಅಭಿಷೇಕವನ್ನು ಸಲ್ಲಿಸಿ, ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ, ವಿಶೇಷವಾದ ಒಂದು ಅಲಂಕಾರವನ್ನ ಮಾಡಿ ಬರುವಂತ ಭಕ್ತರಿಗೆ ಅಮ್ಮನವರೊಂದ ಆ ಆಶೀರ್ವಾದವನ್ನು ಪಡೆದು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದೇ ಈ ಮಹಾಭೀಮನ ಅಮಾವಾಸ್ಯೆ ಒಂದು ವಿಶೇಷತೆ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು. ಈ ವರ್ಷೊಮ್ಮೆ ಭೀಮನ ಅಮಾವಾಸ್ಯೆ ಬಂದಾಗ ಗಂಡಂದರಿಗೆ ಪೂಜೆ ಮಾಡುವಂಥದ್ದು, ಪಾದ ಪೂಜೆ ಮಾಡುವಂಥದ್ದು ವಿಶೇಷ ಇರುತ್ತದೆ. ಯಾಕಂದ್ರೆ ಆ ಪಾದ ಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆದು ಸುಮಂಗಲವಾಗಿ ಅಂತ ಆಶೀರ್ವಾದ ಪಡೆದು ಅಖಂಡ ಸೌಭಾಗ್ಯವಾಗಿ ಇರುವಂತೇಳಿ ಆಶೀರ್ವಾದನ ಪಡೆಯುವಂಥದ್ದು. ಯಾಕಂದ್ರೆ ದಾಂಪತ್ಯದಲ್ಲಿ ಸಮಸ್ಯೆ ಮತ್ತೆ ದೃಷ್ಟಿ ದೋಷಗಳು, ಆ ಕೆಟ್ಟ ದೃಷ್ಟಿ ನಮ್ಮ ದಾಂಪತ್ಯದ ಮೇಲೆ ಬೀಳಬಾರದಂತೇಳಿ ವರ್ಷಕ್ಕೊಮ್ಮೆ ಭೀಮನ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಒಂದು ಪೂಜಾ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಏನು ವಿಶೇಷ, ಶಿವ ಶಕ್ತಿ ಒಂದೇ ಗರ್ಭದಗುಡಿಯಿಂದ ಭೀಮನ ಅಮಾವಾಸ್ಯೆಗೆ ಬಂದು ಅಮ್ಮನವರ ದರ್ಶನ ಮತ್ತೆ ಶಿವನ ದರ್ಶನ ಒಂದೇ ಕಡೆ ನಾವು ದರ್ಶನ ಮಾಡಿದಾಗ ನಮ್ಮಲ್ಲಿರುವಂತಹ ದಾಂಪತ್ಯದಲ್ಲಿ ಸಮಸ್ಯೆಗಳು, ದಾಂಪತ್ಯದಲ್ಲಿರುವಂತಹ ಕಲಹಗಳು ಮತ್ತೆ ಯಾವ ಕೆಟ್ಟ ದೃಷ್ಟಿಯೂ ಸಹ ನಮ್ಮ ಮೇಲೆ ಬೀಳೋದಿಲ್ಲ ಅಂತೇಳಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇನ್ನೇನು ಪ್ರತ್ಯಂಗಿರಿ ಯಾಗ ಪ್ರಾರಂಭ ಆಗ್ತದೆ. 3 ಗಂಟೆಗೆ ದಶ ಪ್ರತ್ಯಂಗಿರಿ ಯಾಗ, 7 ಗಂಟೆವರೆಗೂ ಪ್ರತ್ಯಂಗಿರಿ ಯಾಗ ಮುಗಿತದೆ. ಅದಾದ ನಂತರ 3008 ತೆಂಗಿನಕಾಯಿ ದೀಪವನ್ನು ಹಚ್ಚುವಂಥದ್ದು ರಂಗಪೂಜೆ ಅಂತೀವಿ. ಆ ರಂಗಪೂಜೆ ಆದ ನಂತರ ರಾಜೋಪಚಾರ ಮಾಡಿ ಈ 3 ದಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡುವಂಥದ್ದು ಬಹಳಷ್ಟು ವಿಶೇಷ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅಮ್ಮನ ಕೃಪೆಯಿಂದ ಎಲ್ಲರಿಗೂ ಅವರ ಕಷ್ಟಗಳು ನಿವಾರಣೆ ಮಾಡಿ ಅಂತೇಳಿ, ಲೋಕಕ್ಕೆ ಕಲ್ಯಾಣವಾಗ್ಲಿ, ಸರ್ವರಿಗೂ ಆ ದೇವಿ ಅನುಗ್ರಹ ಆಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.
ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.